ಓಂ ಶ್ರೀ ಗುರು ಗವಿಸಿದ್ದೇಶ್ವರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇದು ಗವಿಸಿದ್ದೇಶ್ವರ ಮಠದಲ್ಲಿ ಆರ್ಗಾನಿಕ್ ಬೆಲ್ಲದ ಜಿಲೇಬಿ ಮಾಡ್ರಿ. ಸುಮಾರು ಜಿಲೇಬಿ ಮಾಡೋರ ಒಂದು 200ರಿಂದ 300 ಮಂದಿ ಅದಾರೆ. ಇದು ಬರೀ ಜಿಲೇಬಿ ಸೆಕ್ಷನ್. ಇದು ಪೂರಾ ಒಂದು ಕಡೆ ಹಿಟ್ಟು ರೆಡಿ ಮಾಡ್ರು, ಒಂದು ಕಡೆ ಕರಿಯೋರು, ಒಂದು ಕಡೆ ಅದನ್ನು ಇದನ್ನು ಮಾಡೋರು ಎಲ್ಲ ಇಲ್ಲಿ ನೋಡ್ರಿ. ಸಪ್ರೇಟ್ ಹಿಟ್ಟು ಕಲಸೋದ್ರಲ್ಲಿಂದ ಹಿಡಿದು ಪ್ಯಾಕಿಂಗ್ ಆಗೋ ಮಟ್ಟನೂ ಇದು ಒಂದೇ ಸೆಕ್ಷನ್ ರೀ. ಇದು ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ಜಿಲೇಬಿ ರೆಡಿ ಹಾಕೋರು. ಒಂದು ದಿನಕ್ಕೆ 200ರಿಂದ 300 ಜನ ಕೆಲಸ ಮಾಡಕೊಂತಾರೆ ಇಲ್ಲಿ. ಗವಿಸಿದ್ದಪ್ಪನ ಭಕ್ತರ ಒಂದು ದೊಡ್ಡ ಕೊಡುಗೆ ಇದು. ಎಲೆ ಮರಿಯ ಕಾಯಿ ಅಂತ ಇರ್ತೈತಲ್ರಿ, ಹಂಗತೆ ಒಂದು ಜಾತ್ರೆ ಸಂಪೂರ್ಣವಾಗಿ ಆಗ್ಬೇಕಂದ್ರೆ, ಒಂದು ಜಾತ್ರೆ ಒಂದು ಯಶಸ್ವಿ ಕಾಣ್ಬೇಕಂದ್ರೆ ಇದಕ್ಕೆ ಕೆಲಸ ಮಾಡುವ ಜನರು ಭಾಳ ಇರ್ತಾರೆ. ಇವ್ರಿಗೆ ತಮ್ಮ ಎಲ್ಲ ಯಾವುದೇ ಸ್ವಾರ್ಥ ಭಾವನೆ ಏನು ಇರೋಂಗಿಲ್ಲ ರೀ. ತಮ್ಮ ಸೇವಾ ಭಾವನೆಯಿಂದ ಬಂದಿರ್ತಾರೆ. ಯಾರೂ ಪೇಮೆಂಟಿಗೆ ಅಂತ ಬಂದಾರಲ್ರಿ. ಇದು ಬರೀ ಜಿಲೇಬಿ ನೋಡ್ರಿ. ಇದು ಬೆಲ್ಲ ಕರಗಿಸಿ ಇದನ್ನು ಮಾಡಿದ್ದು ಇದು ರೀ. ಇದು ಐತಿ ನೋಡ್ರಿ ಇಲ್ಲಿ. ಅದನ್ನು ಮತ್ತೆ ಇಲ್ಲಿ ಸೋಸಿ ಅಲ್ಲಿ ಮುಂದೆ ಬೇರೆ ಕಡೆ ಕಳಿಸ್ತಾರೆ. ಮತ್ತು ಅವ್ರು ಅದನ್ನು ಅಲ್ಲಿ ಆಣದಾಗ ಕರಿತಾರೆ. ಹಿಟ್ಟು ಬಿದ್ದಾರೆ ಬೇರೆ, ರೆಡಿ ಮಾಡೋರು ಬೇರೆ, ಹೊಸ ಟ್ರೇ ಅದಾವ್ರಿ. ಆ ಟ್ರೇದಾಗ ತೆಗೆದು ಅದಕ್ಕೆ ಪ್ಯಾಕಿಂಗ್ ಮಾಡಿ ಕಳ್ಸಾರು ಬೇರೆ. ಬೆಸ್ಟ್ ಅದಾವ್ರಿ ಬೆಲ್ಲದ್ದು, ಆರ್ಗ್ಯಾನಿಕ್ ಬೆಲ್ಲದ ಜಿಲೇಬಿ. ಇಲ್ಲಿ ಹಿಟ್ಟು ರೆಡಿ ಮಾಡಕೊಂತಾರೆ ನೋಡ್ರಿ. ಹಿಟ್ಟು ಮಿಷನ್ನಲ್ಲಿ ಅದನ್ನು ಸಂಪೂರ್ಣವಾಗಿ ಚೆಂದ ಕಲಿಸಿ ರೆಡಿ ಮಾಡಿ ದೊಡ್ಡ ಡಿಪಾರ್ಟ್ಮೆಂಟ್ ಐತ್ರಿ. ಪೂರ ಬರೀ ಏನಿಲ್ಲ, ಬರೀ ಜಿಲೇಬಿ, ಬೇರೆ ಏನಿಲ್ಲ ರೀ. ಬರೀ ಸಪ್ರೇಟ್ ಜಿಲೇಬಿ ರೆಡಿ ಮಾಡ್ತಾರೆ. ಇಲ್ಲಿ ಐತಿ ನೋಡ್ರಿ. ಇದ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಕರೆ ಬೆಲ್ಲ ಅಂತೀವಲ್ಲ ಹಂಗತೆ ಆರ್ಗ್ಯಾನಿಕ್ ಬೆಲ್ಲದ ಇದು. ಈ ಬೆಲ್ಲದ ರೆಡಿ ಮಾಡಕೊಂತಾರೆ. ಇಲ್ಲವ್ರ ಬಾಕ್ಸ್ ಪೂರ ಅದ. ಇಲ್ಲಿ ಐತಿ ನೋಡ್ರಿ. ಟ್ರೇದಾಗೆಲ್ಲ ರೆಡಿ ಮಾಡಿ ಬಿಟ್ಟು ಖಾಲಿ ಹಾಕಿ ಅದ್ರ ಮ್ಯಾಗ ಟ್ರೇ ರೆಡಿ ಮಾಡಿ ಅಷ್ಟು ಈಗ ರೆಡಿಯಾಗಿ ಪ್ಯಾಕ್ ಆಗಿದ್ದು ಅಷ್ಟು ರೀ ಇವು. ಅಲ್ಲಿ ಹಂಗೆ ದಾಸೋಹ ನಡೀದು ಚಲೋ ಐತೆ ರೀ. ಒಂದು ಹಂಗೆ ರೆಡಿ. ಇಲ್ಲಿ ಹೆಣ್ಮಕ್ಳು ಅದಾರಲ್ರಿ, ಬರೀ ಪ್ಯಾಕಿಂಗ್ ಮಾಡ್ತಾರೆ. ಇಲ್ಲಿ ಅವ್ರು ಹೊಸ ಟ್ರೇದಾಗ ಅದಕ್ಕೆ ಬ್ರೇಕ್ ಹಾಕ್ತಾರೆ ರೀ. ಅಲ್ಲಿ ರೆಡಿ ಮಾಡಿ ತೊಗೊಂಬಂದು ಇಲ್ಲಿ ಇಡ್ತಾರೆ ರೀ. ಇವರು ಪ್ಯಾಕಿಂಗ್ ಮಾಡಿ ಅಲ್ಲಿ ಹೋಗಿರ್ತಾರೆ. ಅದಕ್ಕೋಸ್ಕರ ಈ ಜಾತ್ರೆ ಯಶಸ್ವಿ ಆಗ್ಬೇಕಂದ್ರೆ ಅದರಿಂದ ಸಾವಿರಾರು ಲಕ್ಷಾಂತರ ಜನರ ಕೈ ಕೂಡಿರ್ತೈತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ.